ಹಾಯ್ ಹಾಯ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೋಕ್ಷಿತಾ ಮತ್ತು ಶಿಶಿರ್ ಹಾಗೂ ಐಶ್ವರ್ಯ ಇವರ ಮೂರು ಜನರ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಆ ಒಂದು ಕಾಂಬಿನೇಷನ್ನೇ ಸೂಪರ್ ಆಗಿದೆ. ಶಿಶಿರ್ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಆ ಮೂರು ಜನರ ಒಂದು ಫ್ರೆಂಡ್ಶಿಪ್ ಇದೆಯಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ ಅಂತಲೇ ಹೇಳ್ಬೋದು. ಈಗ ಏನಪ್ಪ ವಿಷಯ ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತು, ನಮ್ಮ ವಿನಯ್ ಗೌಡ ಮತ್ತು ಮೋಕ್ಷಿತಾ ಅವರು ಒಂದು ವೆಬ್ ಸೀರೀಸ್ನ ನಟಿಸ್ತಾ ಇದ್ದಾರೆ. ವೆಬ್ ಸೀರೀಸಲ್ಲಿ ಹೀರೋಯಿನ್ ಆಗಿ ನಟಿಸ್ತಾ ಇದ್ದಾರೆ. ಅದು ಎಕ್ಸ್ಪೆಷಲಿ ಮೋಕ್ಷಿತಾ ಅವರು ಬ್ಲೈಂಡ್ ಆಗಿ ನಟಿಸ್ತಾ ಇದ್ದಾರೆ. ಗ್ರೇಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೋಕ್ಷಿತಾ ಅವರಿಗೆ ಯಾವುದೇ ಒಂದು ಪಾತ್ರ ಕೊಟ್ಟರು ತುಂಬಾ ಇಂಟ್ರೆಸ್ಟಿಂದ ಆ್ಯಕ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ತುಂಬಾ ಚಾಲೆಂಜಿಂಗ್ ಆಗಿರುವಂಥ ರೋಲ್ಸಲ್ಲಿ ಆ್ಯಕ್ಟ್ ಮಾಡ್ತಾರೆ ನಮ್ಮ ಮೋಕ್ಷಿತಾ ಅವರು. ಅದಲ್ಲದೆ ಶಿಶಿರ್ ಮತ್ತು ಐಶ್ವರ್ಯ ಬಗ್ಗೆ ಹೇಳಬೇಕು ಅಂತಂದರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11ನಲ್ಲಿ ತುಂಬ ಚೆನ್ನಾಗಿ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊತಿರುವಂತಹ ಕಂಟೆಸ್ಟೆಂಟ್ ಅದು ಯಾರಾದರೂ ಇದ್ದರೆ ಅದು ಶಿಶಿರ್ ಮತ್ತು ಐಶ್ವರ್ಯ ಅಂತಲೇ ಹೇಳ್ಬೋದು. ಗ್ರೇಟ್. ನಾನಂತೂ ಇದನ್ನ ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಯಾಕೆಂತಂದರೆ ಒಂದು ಪಾಪ್ಯುಲಾರಿಟಿನ ತುಂಬ ಚೆನ್ನಾಗಿ ಅದನ್ನು ಯುಟಿಲೈಸ್ ಮಾಡ್ಕೊತಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು. ಅದಲ್ಲದೆ ಮೋಕ್ಷಿತಾ ಮತ್ತು ಐಶ್ವರ್ಯ, ಅದೇ ರೀತಿ ನಮ್ಮ ಶಿಶಿರ್ ಅವರು ಒಂದು ಟ್ರಿಪ್ ಹೋಗಿದ್ದಿರ್ಬೋದು. ಅಂದರೆ ಎಲ್ಲ ಕಡೆ ದುಬೈ ಇರ್ಬೋದು, ಕೊಡಗಿಗೆ ಹೋಗಿದ್ದಿರ್ಬೋದು, ಅಂದರೆ ತುಂಬ ಕಡೆ ಟ್ರಿಪ್ ಮಾಡಿದ್ರು. ಎಲ್ಲ ಕಡೆ ಅವರು ಒಂದು ಜಾಲಿಯಾಗಿ ಆ ಬಿಗ್ ಬಾಸಲ್ಲಿ ಇದ್ದಂತಹ ದಿನಗಳನ್ನು ಮೆಮೊರಿನ ಕ್ರಿಯೇಟ್ ಮಾಡ್ತಾ ತುಂಬ ಚೆನ್ನಾಗಿ ಆ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡ್ಕೊಂಡ್ರು. ಎಲ್ಲ ಕಡೆ ಸುತ್ತಾಡಿದ್ರು. ಅದೆಲ್ಲ ನಂಗೆ ತುಂಬಾ ಇಷ್ಟ ಆಯ್ತು. ಯಾಕೆಂದರೆ ಒಂದು ಬಿಗ್ ಬಾಸಲ್ಲಿ ಬೆಳೆದಂತಹ ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್ನ ಅದನ್ನು ಫರೆವರ್ ತಗೊಂಡೋಗೋದಿದೆಯಲ್ಲ, ಅದು ತುಂಬಾ ಗ್ರೇಟ್ ಅಂತಲೇ ಹೇಳ್ಬೋದು. ಶಿಶಿರ್ ಆಗಿರ್ಬೋದು, ಮೋಕ್ಷಿತಾ ಆಗಿರ್ಬೋದು, ಅದೇ ರೀತಿ ಐಶ್ವರ್ಯ ಆಗಿರ್ಬೋದು, ಮೂರೂ ಜನ ಕೂಡ ಆ ಬಿಗ್ ಬಾಸಲ್ಲಿ ಅವರಿಗಾದಂತಹ ಒಂದು ಸ್ನೇಹನ ನಿಜವಾಗ್ಲೂ ಕೂಡ ಆ ಲೈಫ್ ಲಾಂಗ್ ತಗೊಂಡು ಹೋಗ್ತಾರೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಈಗ ಮೋಕ್ಷಿತಾ ಅವರ ಏನೊಂದು ವೆಬ್ ಸೀರೀಸ್ ಇದೆಯಲ್ಲ, ಆ ವೆಬ್ ಸೀರೀಸ್ ಶೂಟಿಂಗಿಗೆ ಸರ್ಪ್ರೈಸ್ ವಿಸಿಟ್ ಮಾಡಿದ್ದಾರೆ. ನಮ್ಮ ಐಶ್ವರ್ಯ ಮತ್ತು ನಮ್ಮ ಶಿಶಿರ್ ಅವರು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿದ್ದಾರೆ. ಅಂದರೆ ಆ ವೆಬ್ ಸೀರೀಸ್ ಶೂಟಿಂಗ್ ನಡೆಯುವಂಥ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ನಮ್ಮ ಮೋಕ್ಷಿತಾ ಮತ್ತು ವಿನಯ್ ಗೌಡ ಇಬ್ಬರಿಗೂ ಕೂಡ ಒಂದು ಸರ್ಪ್ರೈಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಫುಲ್ಲು ಥ್ರಿಲ್ಲಾಗಿ ಹ್ಯಾಪಿಯಿಂದ ಕುಣಿದಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ಒಂದು ಒಳ್ಳೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ಶೂಟಿಂಗ್ ಸ್ಪಾಟಿಗೆ ಹೋಗಿ ನಮ್ಮ ಶಿಶಿರು ಮತ್ತು ಐಶ್ವರ್ಯ ಅಂತಲೇ ಹೇಳ್ಬೋದು. ಮೋಕ್ಷಿತಾ, ಶಿಶಿರ್ ಮತ್ತು ಐಶ್ವರ್ಯ ಈ ಮೂರೂ ಜನ ಕೂಡ ಫ್ರೆಂಡ್ಶಿಪ್ನ ನಿಜವಾಗ್ಲೂ ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಆ ವೆಬ್ ಸೀರೀಸ್ ನಡೆಯುವಂಥ ಒಂದು ಜಾಗಕ್ಕೆ ಹೋಗಿ ಸರ್ಪ್ರೈಸ್ ಕೊಟ್ಟಿದ್ದಾರೆ ವಿನಯ್ ಗೌಡ ಮತ್ತು ಮೋಕ್ಷಿತಾ ಅವರಿಗೆ. ವಿನಯ್ ಗೌಡ, ಮೋಕ್ಷಿತಾ ಕೂಡ ಖುಷಿ ಪಟ್ಟಿದ್ದಾರೆ. ಅದಲ್ಲದೆ ಆ ಒಂದು ವೆಬ್ ಸೀರೀಸಲ್ಲಿರುವಂತಹ ಚಿತ್ರತಂಡದಲ್ಲಿರುವಂಥ ಕೆಲವಷ್ಟು ಕಲಾವಿದರ ಜೊತೆ ಮಾತಾಡಿದ್ದಾರೆ, ಕೂತ್ಕೊಂಡು ವೆಬ್ ಸೀರೀಸ್ ಬಗ್ಗೆ ಕೇಳಿದ್ದಾರೆ ಏನು ಎತ್ತ ಅನ್ನೋದು. ಅದಲ್ಲದೆ ನಿಮಗೊಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಅಂತಂದರೆ, ವೆಬ್ ಸೀರೀಸ್ನ ಡೈರೆಕ್ಟ್ ಮತ್ತು ಪ್ರೊಡ್ಯೂಸ್ ಮಾಡ್ತಿರೋದು ಯಾರಪ್ಪ ಅಂದರೆ ನಮ್ಮ ಚಂದನ್ ಕುಮಾರ್ ಅವರು. ಚಂದನ್ ಕುಮಾರ್ ಅವರು ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದಂಥವ್ರು ನಮ್ಮ ಚಂದನ್ ಕುಮಾರ್ ಅವರು. ಅದೇ ರೀತಿ ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದಂಥವ್ರು. ಅವ್ರ ವೈಫ್ ಕೂಡ ಕವಿತಾ ಗೌಡ ಕೂಡ ನಿಮ್ಮೆಲ್ಲರಿಗೂ ಗೊತ್ತಿರೋದು. ಹಾಗಾಗಿ ವೆಬ್ ಸೀರೀಸ್ನ ನಮ್ಮ ಚಂದನ್ ಕುಮಾರ್ ಅವರು ಡೈರೆಕ್ಟ್ ಮತ್ತು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದಲ್ಲದೆ ವಿನಯ್ ಗೌಡ ನಿಜವಾಗ್ಲೂ ಟೋಟಲ್ ಆಗಿ ಹೇಳಬೇಕು ಅಂದರೆ, ಈಗೇನು ನಮ್ಮ ದರ್ಶನ್ ಸರ್ ಅವ್ರ ಮೂವಿ ಬರ್ತಾ ಇದೆಯಲ್ಲ ಡೆವಿಲಲ್ಲಿ ಅವರು ವಿಲನ್ ರೋಲ್ ಮಾಡ್ತಾ ಇದ್ದಾರೆ. ಈಗ ಅವರು ಮೋಕ್ಷಿತಾ ಜೊತೆ ಒಂದು ವೆಬ್ ಸೀರೀಸ್ ಮಾಡ್ತಿರೋದು ನಿಜವಾಗ್ಲೂ ಕೂಡ ಒಂದು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ. ಒಂದು ಗ್ರೇಟ್ ಅಂತಲೇ ಹೇಳ್ಬೋದು. ನಾನಂತೂ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀನಿ ವೆಬ್ ಸೀರೀಸಿಗೆ. ನಿಮ್ಮೆಲ್ಲರಿಗೂ ನಾನು ಹೇಳೋಕ್ಕೆ ಬರ್ತಿರೋದು ಒಂದೇ, ಎಲ್ಲ ಕಲಾವಿದರಿಗೂ ಒಳ್ಳೇದಾಗಬೇಕು, ಎಲ್ಲರಿಗೂ ಒಳ್ಳೇದಾಗಲಿ. ಡೈರೆಕ್ಟು ಮತ್ತು ಪ್ರೊಡ್ಯೂಸ್ ಮಾಡ್ತಿರುವಂತಹ ನಮ್ಮ ಏನು ಚಂದನ್ ಕುಮಾರ್ ಮತ್ತು ಕವಿತಾ ಗೌಡರಿಗೂ ಕೂಡ ಒಳ್ಳೆಯದಾಗಲಿ. ಆ ಒಂದು ಕಪ್ಪಲ್ ನಿಜವಾಗಲೂ ಕೂಡ ನಮ್ಮ ಬಿಗ್ ಬಾಸಲ್ಲಿ ಒಂದು ಒಳ್ಳೆ ಕಪ್ಪಲ್ ಆಗಿ ಇರೋದು ಯಾರಪ್ಪ ಅಂತಂದರೆ ನಮ್ಮ ಚಂದನ್ ಕುಮಾರ್ ಮತ್ತು ಕವಿತಾ ಗೌಡ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಕಲಾವಿದರು, ಸೀರಿಯಲ್ನಿಂದ ಮುಂದೆ ಬಂದವರು. ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಒಂದು ವೆಬ್ ಸೀರೀಸು ಯಶಸ್ಸು ಕಾಣಲಿ ಅನ್ನೋದು